ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರತೀಕ್ಷಾ. ದಿನನಿತ್ಯದ ಜೀವನ ಶೈಲಿ, ಲೈಫ್ ಸ್ಟೈಲ್ ಅಥವಾ ಸರಿಯಾದ ಆಹಾರ ಪದ್ಧತಿ ಇದ್ರೆ ಬಹುತೇಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕತ್ತಾಗುತ್ತೆ ಅನ್ನೋದು ಗೊತ್ತಿರೋ ವಿಚಾರ. ಬಿಕಾಸ್ ಆರೋಗ್ಯವೇ ಭಾಗ್ಯ ಅನ್ನೋದು ಕೂಡ ಗೊತ್ತಿರೋ ವಿಚಾರ. ಹಾಗಾದ್ರೆ ಈ ಲೈಫ್ ಸ್ಟೈಲ್ ಅಥವಾ ಸರಿಯಾದ ಆಹಾರ ಪದ್ಧತಿ ಇದು ಫರ್ಟಿಲಿಟಿ ಸಮಸ್ಯೆಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಹೇಗೆ ಕಾರಣ ಆಗುತ್ತೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ ಹೆಲ್ತ್ ಸೆಂಟರ್. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಭವಾನಿ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಮ್ಯಾಮ್. ಫಸ್ಟ್ಲಿ ಲೈಫ್ ಸ್ಟೈಲ್ ಬಗ್ಗೆ ಮಾತನಾಡೋದಾದ್ರೆ, ಇವಾಗೆಲ್ಲ ಬಹುತೇಕ ಆರೋಗ್ಯ ಸಮಸ್ಯೆಗಳು ಲೈಫ್ ಸ್ಟೈಲ್ ಸರಿಯಾಗಿಲ್ಲದೆ ಇರೋ ಕಾರಣ ಅಥವಾ ಆಹಾರ ಪದ್ಧತಿ ಸರಿಯಾಗಿಲ್ಲದೆ ಇರೋ ಕಾರಣ ಕಾಣಿಸ್ಕೊಳ್ಳುತ್ತೆ ಅಂತ ಕೇಳ್ತಾ ಇರ್ತೀವಿ. ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಲ್ಲ, ನಿಮ್ಮ ಲೈಫ್ ಸ್ಟೈಲ್ ಸರಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಸಮಸ್ಯೆ ಅನ್ನೋದನ್ನು ಕೇಳಿದ್ವಿ. ಹಾಗಾದ್ರೆ ಈ ಫರ್ಟಿಲಿಟಿ ಸಮಸ್ಯೆಗೆ ಈ ಲೈಫ್ ಸ್ಟೈಲ್ ಅಥವಾ ಡಯಟ್ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಓಕೆ, ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿ. ಸೊ ಪ್ರತಿಯೊಬ್ಬರದ್ದು ಒಂದು ಜೀವನ ಶೈಲಿ ಇದ್ದೇ ಇರುತ್ತೆ. ನಾವು ಮುಂಚೆ ಫಾಲೋ ಮಾಡ್ತಾ ಇರೋ ಜೀವನ ಶೈಲಿ ನೋಡಿದರೆ ಮೋರ್ ಇಂಪಾರ್ಟೆನ್ಸ್ ವಾಸ್ ಗಿವನ್ ಟು ಹೆಲ್ತ್. ಯಾವ ರೀತಿ ನಾವು ಎಕ್ಸಸೈಸ್ ಆಗಲಿ, ಆಹಾರ ಆಗಲಿ, ಅಥವಾ ವಿಚಾರ ನಮ್ಮ ಥಾಟ್ಸ್ ಆಲ್ಸೋ ಒಂದು ರೀತಿಯಲ್ಲಿ ಜೀವನ ಶೈಲಿಗೇ ಸಂಬಂಧಪಟ್ಟಿರೋದು. ಸೊ ಅದು ಹೆಂಗೆ ಆಗುತ್ತೆ ಅಂತಂದರೆ, ಈಗಿನ ಕಾಲದಲ್ಲಿ ವಿತ್ ಎಕ್ಸ್ಪೋಜರ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ಹಾರ್ಮೋನಲ್ ಎಂಡೋಕ್ರೈನ್ ಇಂಬ್ಯಾಲೆನ್ಸಸ್ ಡ್ಯೂ ಟು, ಈಗ ಮೇ ಬಿ ಇಟ್ ಕ್ಯಾನ್ ಬಿ ಬಿಕಾಸ್ ಆಫ್ ಲಾಟ್ಸ್ ಆಫ್ ಯೂಸ್ ಆಫ್ ಡಿಯೋಡ್ರೆಂಟ್ಸ್ ಅಥವಾ ಫೋನ್ ಅಥವಾ ಆ ರೀತಿ ಜಾಸ್ತಿ ನಾವು ಯಾವಾಗ ಯೂಸ್ ಮಾಡ್ತೀವಿ, ದೇ ಆರ್ ಆಲ್ ಕಾಲ್ಡ್ ಆಸ್ ಹಾರ್ಮೋನ್ ಡಿಸ್ರಪ್ಟರ್ಸ್. ಸೊ ಈಗಿನ ಜೀವನ ಶೈಲಿನಲ್ಲಿ ನಾವು ಅದನ್ನು ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಮೇ ಬಿ, ಆ್ಯಂಡ್ ಆಲ್ಸೋ ಏಜ್ ಇಸ್ ಒನ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಫರ್ಟಿಲಿಟಿ. ವಯಸ್ಸು ಏನೇ ಹೇಳಿದ್ರು ವಯಸ್ಸು ಇಂಪಾರ್ಟೆಂಟ್ ಆದ ಕಾರಣ ಈಗಿನ ಕಾಲದಲ್ಲಿ ಎಲ್ಲರೂ ಸ್ವಲ್ಪ ದೇ ಆರ್ ಪೋಸ್ಟ್ಪೋನಿಂಗ್ ದೇರ್ ಫರ್ಟಿಲಿಟಿ. ಯಂಗ್ ಏಜ್ನಲ್ಲಿ ಮದುವೆ ಆದ್ರೂ ದೇ ವಾಂಟ್ ಟು ಪೋಸ್ಟ್ಪೋನ್ ಫರ್ಟಿಲಿಟಿ. ಪ್ಲಸ್ ದ ವೇ ಆಫ್ ಲೈಫ್ ಸ್ಟೈಲ್, ನೈಟ್ ಶಿಫ್ಟ್ಸ್ ಇರ್ತಾ ಇದೆ, ಪ್ಲಸ್ ಪಾರ್ಟಿಂಗ್ ಔಟ್ಸೈಡ್, ಲಾಟ್ಸ್ ಆಫ್ ಯೂಸ್ ಆಫ್ ಕಾಸ್ಮೆಟಿಕ್ಸ್, ಆಲ್ ಆಫ್ ದೋಸ್ ಥಿಂಗ್ಸ್ ಮ್ಯಾಟರ್ ಅ ಲಾಟ್. ಸೊ ಜೀವನ ಶೈಲಿ ಕರೆಕ್ಟ್ ಮಾಡೋದು ಏನು ಅಂತಂದರೆ, ಇದನ್ನು ಒಂದೊಂದಾಗಿ ವಿ ಹ್ಯಾವ್ ಟು ಚೆಕ್. ಈಗ ಏನಾದರೂ ತೊಂದರೆ, ಅವರು ಮಗು ಬೇಕು ಅಂತ ಬರೋವಾಗ ಈ ಥರ ಎಲ್ಲ ನಾವು ಹಿಸ್ಟ್ರಿನಲ್ಲಿ ನೋಡಿದಾಗ ವಿ ಹ್ಯಾವ್ ಟು ಅಡ್ವೈಸ್ ದೆಮ್ ಅಬೌಟ್ ವಾಟ್ ಟು ಚೇಂಜ್. ಸೊ ದಟ್ ಈಸ್ ಹೌ ವಿ ಕ್ಯಾನ್. ಈಗ ಪ್ರತಿಯೊಬ್ಬರಿಗೂ ನಾವು ಒಂದೇ ಜೀವನ ಶೈಲಿ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಓವರ್ ಆಲ್ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಇನ್ಕ್ಲೂಡ್ಸ್ ಗೆಟಿಂಗ್ ಅಪ್ ಅಟ್ ದ ರೈಟ್ ಟೈಮ್, ಎಕ್ಸಸೈಸಸ್, ಈಟಿಂಗ್ ದ ರೈಟ್ ಫುಡ್ ವಿಥೌಟ್ ಟೂ ಮಚ್ ಆಫ್ ಫ್ಯಾಟ್, ಆ ರೀತಿಯನ್ನು ನಾವು ಅಡ್ವೈಸ್ ಮಾಡ್ಬೋದು. ಈಗ ನೀವು ಏಜ್ ಬಗ್ಗೆ ಹೇಳಿದ್ರಿ, ಏಜ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ ಅಂತ. ನಾನು ನಿನ್ನೆ ಯಾರೋ ಹೇಳ್ತಾ ಇದ್ರು ನನಗೆ, ಅಂದರೆ ನನಗೆ 34 ಇಯರ್ಸ್ ಆಯಿತು, ಸೊ ಮೇ ಬಿ ಮುಂದೆ ಸಮಸ್ಯೆ ಆಗ್ಬೋದು ಮಕ್ಕಳಾಗೋದಕ್ಕೆ, ಹಾಗಾಗಿ ನಾನು ಬೇಗ ಮದುವೆ ಆಗಿ ಬೇಗ ಮಕ್ಕಳು ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಸೊ ವಾಟ್ ಈಸ್ ದ ರೈಟ್ ಏಜ್, ಫೀಮೇಲ್ ಅಥವಾ ಮೇಲ್ಗೆ ವಾಟ್ ಈಸ್ ದ ರೈಟ್ ಏಜ್ ಹಾಗಾದರೆ? ಸೊ ಆ್ಯಕ್ಚುಲಿ 34 ಇಸ್ ಅ ಲಿಟಲ್ ಲೇಟ್ ಫಾರ್ lady. Maybe the mid-20s to the mid-30s is the right age. And for a man, in spite of the misconception that even a man can produce a child even at 90, another there's that misconception among people. So that is actually not true. Maybe he can, but the quality of the pregnancy will be less. So therefore, ಈಗ ನಾವು ಏನು ವೆನ್ ವಿ ವಾಂಟ್ ಒಂದು ಮಗು ಬೇಕು ಅಂತಂದರೆ ಆರೋಗ್ಯವಾದ ಮಗು ಬೇಕು. ಸೊ ತಂದೆ ತಾಯಿ ಆರೋಗ್ಯನೂ ತುಂಬ ಮುಖ್ಯ. ವಿತ್ ಏಜ್ ದ ರೆಸ್ಟ್ ಆಫ್ ಅವರ್ ಫಂಕ್ಷನಿಂಗ್, ನಮ್ಮದು ಮೈದು ಚಟುವಟಿಕೆ ಎಲ್ಲ ನಿಧಾನ ಆಗುತ್ತೆ. ಅದೇ ರೀತಿ ಮೊಟ್ಟೆದಾಗಲಿ, ವೀರ್ಯಾಣುದಾಗಲಿ, ಅಥವಾ ಅದ್ರ ಪ್ರೊಡಕ್ಷನ್ದಾಗಲಿ, ಅದ್ರ ಚಟುವಟಿಕೆಯೂ ಸ್ವಲ್ಪ ಸ್ಲೋ ಆಗುತ್ತೆ. ಅಲಾಂಗ್ ವಿತ್ ಏಜ್ ವಾಟ್ ಟು ಸೇ ದ ಮೆಟಬಾಲಿಸಮ್ ಸ್ಲೋಸ್. ಸೊ ಹಾಗಾಗಿ ಅದ್ರ ಪರಿಣಾಮ ಬೀರಿದಾಗ ವಿತ್ ಏಜ್ ಸೇ ಅರೌಂಡ್ 35 ಆದಮೇಲೆ ದ ಸ್ಲೋಯಿಂಗ್ ಡೌನ್ ಸ್ಟಾರ್ಟ್ಸ್ ಫಾರ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್. ಸೊ ದೇರ್ ಫೋರ್ ಮಗು ಪ್ಲ್ಯಾನ್ ಮಾಡ್ಕೋಬೇಕಂತಂದರೆ ನಾವು ಎಷ್ಟೇ ವಿಲ್ ಸೇ ಓಕೆ biological clock does not exist, but it does exist. Even though we see that
ನಂಬರ್ ಆಫ್ ಕೌಂಟ್ ಆಫ್ ಎಗ್ಸ್ ಚೆನ್ನಾಗಿದ್ರೂ ಕೂಡ ಅದ್ರ ಕ್ವಾಲಿಟಿ ಕಡಿಮೆ ಆಗಿರಬಹುದು. ಡಾಕ್ಟರ್ ಅದ್ರ ಬಗ್ಗೆ ಮಾತನಾಡ್ತೀನಿ. ನರಸಮ್ಮ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನರಸಮ್ಮ. ನಮಸ್ತೆ ಡಾಕ್ಟರ್. ನಮಸ್ತೆ ಮಾ. ನಮಸ್ತೆ ನರಸಮ್ಮ. ಇದು ಮೇಡಮ್ ಏನ್ ಗೊತ್ತಾ, ನನಗೆ 49 ವಯಸ್ಸಾಗಿದೆ. 3 ವರ್ಷದಿಂದ ನನಗೆ ತುಂಬಾ ಯೂರಿನ್ ಅಲ್ಲಿ ತುಂಬಾ ನೋವು ಪ್ರಾಬ್ಲಮ್ ಇದೆ. ಅದು ಸ್ಕ್ಯಾನ್ ಇನ್ನು ಏನು ಮಾಡ್ತಿಲ್ಲ, ಬಹಳ ತುಂಬಾ ನೋವು ಕೊಡ್ತಿದೆ, ಮತ್ತೆ ಒಂಥರ ಇನ್ಫೆಕ್ಷನ್ ತರ ಆಗ್ತಿದೆ. ಮಕ್ಕಳಾಗಿದೆಯಮ್ಮ? ಮಕ್ಕಳಾಗಿದೆ, ಸಿಜರಿನ್ ಎಲ್ಲ ಆಗಿದೆ. ಸೊ ಮೋಸ್ಟ್ಲಿ ನಿಮ್ದು ಹಾರ್ಮೋನ್ಸಿಗೆ ಸಂಬಂಧಪಟ್ಟಂಗೆ ಇರ್ಬೋದು ನರಸಮ್ಮ. 49 ವಯಸ್ಸಿಗೆ ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ನಮ್ಮ ಹೆಂಗಸರಲ್ಲಿ ಇರೋದು ಕಡಿಮೆ ಹಾಕ್ಕೊಂಡು ಹೋಗುತ್ತೆ. ಸೊ ಆವಾಗ ಯೂರಿನ್ ಇನ್ಫೆಕ್ಷನ್ ಆಗೋದು ಅಥವಾ ವಿಜೈನಲ್ ಇನ್ಫೆಕ್ಷನ್ಸ್ ಆಗೋದು ಜಾಸ್ತಿ ಆಗುತ್ತೆ. ಸೊ ಅದನ್ನು ನೀವು ಕರೆಕ್ಟಾಗಿ ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ. ಥ್ಯಾಂಕ್ ಯು ನರಸಮ್ಮ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನಿಮಗೂ ಕೂಡ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಅಥವಾ ನಿಮಗೂ ಕೂಡ ಯಾವುದಾದ್ರೂ ಡೌಟ್ಸ್ ಇದ್ದಲ್ಲಿ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡ್ಬೋದು. ಇನ್ನು ಮ್ಯಾಮ್, ಫರ್ಟಿಲಿಟಿ ಸಮಸ್ಯೆ ಇದ್ದಾಗ ಫರ್ಟಿಲಿಟಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಅವಕಾಶ ಇದೆಯಾ? ಇದ್ರೆ ಹೇಗೆ? ಓಕೆ, ಫರ್ಟಿಲಿಟಿ ಅದೇ ಮತ್ತೆ ಅಟ್ ದ ಪ್ರಾಪರ್ ಏಜ್ ಫರ್ಟಿಲಿಟಿ ಕೆನಾಟ್ ಬಿ increased in the sense that a woman is born with a certain ಒಂದು ಕೆಲವು ಮೊಟ್ಟೆಗಳು, ಒಂದಿಷ್ಟೋ ಮಿಲಿಯನ್ ಮೊಟ್ಟೆಗಳಿಂದ ಇಟ್ಕೊಂಡೇನೆ that lady is born. So there is no way that we can increase the number of eggs, but to make use of those eggs at the right time. That is the best way that you can keep your fertility at the best level. Even for a male, suppose if ಅವರು ಈಗ ಮಗು ಆಗಬೇಕು, ಒಂದು ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅಂತ ಹೋದಾಗ ವೀರ್ಯದ ಪರೀಕ್ಷೆ ಫಸ್ಟ್, ಇಟ್ ಇಸ್ ದ ಮೇನ್ ಥಿಂಗ್ ವಿಚ್ ಇಸ್ ಡನ್. ಸೊ ಅದರ ರಿಪೋರ್ಟ್ ಪ್ರಕಾರ ನೋಡಿಕೊಂಡು ಅದರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಇದ್ದರೆ ದೆನ್ ಅಗೇನ್ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಹೇಳ್ಬೋದು. ಒಂದು ವೇಳೆ ಏನಾಗುತ್ತೆ, ಕೆಲವೊಮ್ಮೆ ದೇ ವಿಲ್ ಬಿ ಯೂಸಿಂಗ್ ಈವನ್ ದೋ ವಾಟ್ ಟು ಸೇ ದ ಸೆಲ್ ಫೋನ್ ಅಷ್ಟು ಕನ್ವೀನಿಯಂಟ್ ಇವಾಗ ನಮಗೆ, ಇಟ್ ಇಸ್ ಗಾಟ್ ಅ ಇನ್ಕ್ರೆಡಿಬಲ್ ಕನ್ವೀನಿಯನ್ಸ್ ದ ಸೆಲ್ ಫೋನ್ಸ್. ಬಟ್ ಇನ್ ಜನರಲ್ ಸ್ಟಡೀಸಲ್ಲಿ ನೋಡಿದ ಪ್ರಕಾರ ನಾವು ಸೆಲ್ ಫೋನ್ಸ್ ಹಿಪ್ ಹತ್ರ ಆಗಲಿ ಇಟ್ಕೊಂಡ್ರೆ ಅಥವಾ ಬ್ಯಾಗ್ನಲ್ಲಿ ಇಫ್ ಇಟ್ ಈಸ್ ದೇರ್ ಟುವರ್ಡ್ಸ್ ದ ಲೋವರ್ ಪಾರ್ಟ್ ಆಫ್ ದ ಬಾಡಿ, ಇಟ್ ಇಸ್ ಸಪೋಸ್ ಅದು ವೀರ್ಯಾಣುದು ಮೊಟಿಲಿಟಿನ ಅಫೆಕ್ಟ್ ಮಾಡುತ್ತೆ. ಪ್ಲಸ್ ವೀರ್ಯಾಣುದಲ್ಲಿ ಒಂದು ಶೇಪ್ ಅಂತ ಇರುತ್ತೆ, ಸೊ ಆ ಶೇಪ್ನೂ ಅಫೆಕ್ಟ್ ಮಾಡುತ್ತೆ. ಸೊ ದೇರ್ ಫಾರ್ ಫರ್ಟಿಲಿಟಿ ವಿಲ್ ಗೆಟ್ ಅಫೆಕ್ಟೆಡ್. ಸೊ ಅವರು ಟ್ರೀಟ್ಮೆಂಟಿಗೆ ಅಥವಾ ಕನ್ಸಲ್ಟೇಷನಿಗೆ ಬಂದಾಗ ಈ ಬಗ್ಗೆ ಎಲ್ಲ ಅವೇರ್ನೆಸ್ ಅವರು ಮಾಡಿಕೊಂಡು ಫರ್ದರ್ ದೇ ಕ್ಯಾನ್ ಇನ್ಕ್ರೀಸ್ ದೇರ್ ಫರ್ಟಿಲಿಟಿ. ಸೊ ಇವಾಗ ಹೇಳಿದ್ರೆ ಅಂದರೆ ಫೋನ್ಸ್ ಯೂಸ್ ಮಾಡೋದ್ರಿಂದ ಕೂಡ ಸಮಸ್ಯೆ ಆಗುತ್ತೆ ಅಂತ. ಅದನ್ನು ಹೊರತುಪಡಿಸಿ ಈ ಫರ್ಟಿಲಿಟಿ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಲೈಫ್ ಸ್ಟೈಲಲ್ಲಿ ಬೇರೆ ಏನೆಲ್ಲ ಬದಲಾವಣೆಗಳು ಮಾಡ್ಕೊಳ್ಬೇಕಾಗತ್ತೆ? ಆಹಾರ ಪದ್ಧತಿಯಲ್ಲಿ ಅಥವಾ ಎಕ್ಸಸೈಸಲ್ಲಿ ಆ ರೀತಿ ಏನೆಲ್ಲ ಬದಲಾವಣೆಗಳು ಮಾಡ್ಕೊಳ್ಬೇಕಾಗತ್ತೆ? ಸೊ ಅ ಬ್ಯಾಲೆನ್ಸ್ಡ್ ಡಯಟ್. ಬ್ಯಾಲೆನ್ಸ್ಡ್ ಡಯಟ್ ಮೊದಲಿಂದಾನು ಫ್ರಮ್ ಸೆಂಚುರೀಸ್ ಓಲ್ಡ್ ದೇ ಸೇ ದಟ್ ಸಮತೋಲನ ಆಹಾರ ಅಂತಂದರೆ ಪ್ರಾಪರ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್ ಎಲ್ಲನೂ ಒಂದು ಸಮತೋಲನವಾಗಿ ತಗೊಳ್ಬೇಕು. ಜಾಸ್ತಿ ಈ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಬರುತ್ತೆ, ಅಂಥದ್ದು ಬರೋದು ಈ ಕರ್ದಿದ್ದ ಪದಾರ್ಥದಲ್ಲಿ ಅಥವಾ ಬೇಕ್ರಿ ಪ್ರಾಡಕ್ಟ್ಸು, ಅದನ್ನು ಅವಾಯ್ಡ್ ಮಾಡಬೇಕು ಆದಷ್ಟು. ಇಟ್ಸ್ ನಾಟ್ ಲೈಕ್ ಟೋಟಲಿ ಫ್ರೈಡ್ ಐಟಮ್ಸ್ ಅವಾಯ್ಡ್ ಮಾಡಬೇಕಂತಲ್ಲ, ಬಟ್ ಆಲ್ ಆಫ್ ದೀಸ್ ಪಾಲಿ ಫ್ಯಾಟ್ಸ್ ಶುಡ್ ಬಿ ಅವಾಯ್ಡೆಡ್. ಅದೊಂದು. ಲಾಟ್ಸ್ ಆಫ್ ಈ ಜನರಲಿ ಎಲ್ಲರೂ ಹೇಳೋ ಥರ ಲಾಟ್ಸ್ ಆಫ್ ವೆಜಿಟೇಬಲ್ಸ್, all different colors ಇರೋ fruits and vegetables should be taken. Lots of water should be taken. ಬಾಡಿನ ಯಾವಾಗಲೂ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಬೇಕು. ಪ್ಲಸ್ ಪ್ರಾಪರ್ ಸ್ಲೀಪ್ ಇರಬೇಕು, ಅಟ್ಲೀಸ್ಟ್ 7 to 8 hours of sleep. ಆ್ಯಂಡ್ ದೆನ್ ಸ್ಟ್ರೆಸ್ ಶುಡ್ ಬಿ ಲೆಸ್. ಸ್ಟ್ರೆಸ್ ಲೆಸ್ ಅಂತಂದರೆ ನನ್ ಆಫ್ ಅಸ್ ಆರ್ ಎವರ್, ಇಟ್ಸ್ ನಾಟ್ ಪಾಸಿಬಲ್ ದ ಸ್ಟ್ರೆಸ್ ಇಲ್ಲೇ ಇಲ್ಲ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕಲಿಬೇಕು. ಗೋಲ್ ಇವೆನ್ ನಮ್ಮದು ಧ್ಯೇಯ ಒಂದು ಒಳ್ಳೆ ಮಗು ಆಗಬೇಕು ಅಂತ ಇದ್ದಾಗ ಬೇರೆ ಎಲ್ಲ ಬದಿಗಿಟ್ಬಿಟ್ಟು ಅದ್ರಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಮೇ ಬಿ ಸಮ್ಟೈಮ್ಸ್ ಇಟ್ ಮೈಟ್ ನಾಟ್ ಬಿ ಪ್ರಾಕ್ಟಿಕಲ್, ಬಟ್ ನೈಟ್ ಶಿಫ್ಟ್ಸ್ ಅವಾಯ್ಡ್ ಮಾಡಿಕೊಂಡು, ಓಕೆ, ಹೆಂಗಸರು ಸ್ವಲ್ಪ ಕಾಸ್ಮೆಟಿಕ್ಸ್ ಅದೆಲ್ಲ ಕಡಿಮೆ ಮಾಡಿಕೊಂಡು, ದೇ ಆರ್ ಆಲ್ ಕಾಲ್ಡ್ ಆಸ್ ಹಾರ್ಮೋನ್ ಡಿಸ್ರಪ್ಟರ್ಸ್ ಲೈಕ್ ಐ ಸೆಡ್ ಅರ್ಲಿಯರ್. ಸೊ ಆಲ್ ಆಫ್ ದೋಸ್ ಥಿಂಗ್ಸ್ ಶುಡ್ ಬಿ ಮಿನಿಮೈಸ್ಡ್ ಆ್ಯಂಡ್ ಫಾಲೋ ಅ ಪ್ರಾಪರ್ ಡಯಟ್. Like 7 hours of sleep, good 3 times meal, good amount of water. Ashte, there is nothing complicated about yaudu anta complex situation alla. Simple diet,
and simple way of life is the best to. ಈ ಧೂಮಪಾನ ಮತ್ತೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಗೊತ್ತು, ಬಟ್ ಈ ಧೂಮಪಾನ ಇನ್ಫರ್ಟಿಲಿಟಿ ಸಮಸ್ಯೆಗೆ ಹೆಚ್ಚಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಕೇಳಿದ್ವಿ. ಅದು ಹೌದಾ, ಸತ್ಯನಾ? ಹಾಗಾದ್ರೆ ಹೌದು, ಆ್ಯಕ್ಚುಲಿ ಸ್ಮೋಕ್ ಮಾಡೋರ್ಗೂ ಪ್ಲಸ್ ಪ್ಯಾಸಿವ್ ಸ್ಮೋಕರ್ಸ್ ಅಂತಂದರೆ ಎನಿಬಡಿ ಬೇರೆಯವ್ರು ಯಾರಾದರೂ ರೂಮ್ನಲ್ಲಿ ಇದ್ರೂ ದೇ ಸೇ ದಟ್ ದೇರ್ ಆರ್ ಒಂದು 4,000 ಕೆಮಿಕಲ್ಸ್, ಟಾಕ್ಸಿಕ್ ಕೆಮಿಕಲ್ಸ್ ಇದೆ ವಾಟ್ ಟು ಸೇ ಸಿಗರೆಟ್ ಸ್ಮೋಕ್ನಲ್ಲಿ. ಸೊ ಅದು ದಟ್ ಕ್ಯಾನ್ ಡಿಸ್ರಪ್ಟ್ ಅಗೇನ್, ಇಟ್ ಕ್ಯಾನ್ ಅಫೆಕ್ಟ್ ದ ಎಗ್ ಪ್ರೊಡಕ್ಷನ್, ಓವ್ಯುಲೇಷನ್ ಪ್ರಾಬ್ಲಮ್ ಆಗ್ಬೋದು, ಪ್ಲಸ್ ಸ್ಪರ್ಮೆಟೋಜೆನಿಸಿಸ್ ಅಂದರೆ ಸ್ಪರ್ಮ್ ಪ್ರೊಡಕ್ಷನ್ ಪ್ರಾಬ್ಲಮ್ ಆಗ್ಬೋದು. ಸೊ ಸ್ಮೋಕಿಂಗಿಗೂ ಇನ್ಫರ್ಟಿಲಿಟಿಗೂ ತುಂಬ ದೇರ್ ಇಸ್ ಅ ಲಾಟ್ ಆಫ್ ವಾಟ್ ಟು ಸೇ ರಿಲೇಷನ್ ಬಿಟ್ವೀನ್ ದೋಸ್ ಟು. ಈ ಒಬೇಸಿಟಿ ಇದ್ದಂಥವರಲ್ಲಿ ಫರ್ಟಿಲಿಟಿ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ? ಅಂಥವ್ರು ಏನು ಮಾಡಬೇಕು ಹಾಗಾದರೆ? ಒಬೇಸಿಟಿ ಅಗೇನ್ ಈಗ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಅ BMI, ಬೇಸಿಕ್ ಮೆಟಬಾಲಿಕ್ ಇಂಡೆಕ್ಸ್ ಅಂತ. ನಾರ್ಮಲ್ ಇರೋದು ಸೇ ಬಿಟ್ವೀನ್, ಅದು ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು ಬೇಸ್ಡ್ ಆನ್ ದ ಹೈಟ್ ಆ್ಯಂಡ್ ವೆಯ್ಟ್. ಸೊ ಬೇಸ್ಡ್ ಆನ್ ದ್ಯಾಟ್ 25ಕ್ಕಿಂತ ಕಡಿಮೆ ಇದ್ದರೆ ದೇ ಆರ್ ಕಾಲ್ಡ್ ಆಸ್ ಅಂಡರ್ ವೆಯ್ಟ್. Between 25 to 29 is normal, about 25 is normal, more than that is overweight anta. ಏನಾಗುತ್ತೆ ಇನ್ ಪೀಪಲ್ ಹೂ ಆರ್ ಒಬೇಸ್, ಈ ಫ್ಯಾಟ್ ಅಂಶ ಜಾಸ್ತಿ ಇದ್ದಾಗ ಈ ದೀಸ್ ಹಾರ್ಮೋನ್ಸ್ ದೇ ಕನ್ವರ್ಷನ್ಸ್ ಆಫ್ ದ ಹಾರ್ಮೋನ್ಸ್ ಈಗ ಬಾಡಿನಲ್ಲಿ ನಮ್ಮದು ಚಟುವಟಿಕೆ ನಡೆಯುವಾಗ, ಸೇ ಇನ್ ಸ್ಪರ್ಮೆಟೋಜೆನಿಸಿಸ್, ಎಗ್ಸ್ ಬರುವಾಗ ಫ್ಯಾಟ್, ದ ಅಡಿಪೋಸ್ ಟಿಶ್ಯೂ, ಫ್ಯಾಟ್ಸ್ ದ ಟಿಶ್ಯೂ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಅದರಲ್ಲಿ ಒಂದು ಅದಕ್ಕೊಂದು ಕ್ವಾಲಿಟಿ ಇದೆ, ಅದೇನು ಮಾಡುತ್ತೆ ಅಂತಂದರೆ ಹಾರ್ಮೋನ್ಸ್ನ ಅದು ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ. ಮಾಡಿಬಿಟ್ಟು ಇಟ್ ಡಸಂಟ್ ಅಲೌ ದ ರೈಟ್ ಟೈಮ್ ಆಫ್ ರಿಲೀಸ್ ಆಫ್ ಹಾರ್ಮೋನ್ಸ್. ಸೊ ಆವಾಗ ದಿಸ್ ಅಗೇನ್ ಎಗ್ ರಿಲೀಸ್, ಓವ್ಯುಲೇಷನ್ ಡಿಸಾರ್ಡರ್ಸ್, ಸ್ಪರ್ಮ್ ಪ್ರಾಬ್ಲಮ್ಸ್ ಎಲ್ಲ ಶುರು ಆಗುತ್ತೆ. ಸೊ ದಟ್ಸ್ ಹೌ ಒಬೇಸಿಟಿ ಇಸ್ ಸಪೋಸ್ ಟು ಅಫೆಕ್ಟ್ ದ ಫರ್ಟಿಲಿಟಿ. ನೀವಾಗಲೇ ಸ್ಲೀಪ್ ರೂಟೀನ್ ಬಗ್ಗೆ ಹೇಳ್ತಾ ಇದ್ರೆ, ಅಂದರೆ ಸ್ಲೀಪ್ ರೂಟೀನ್ ಕೂಡ ಕರೆಕ್ಟಾಗಿರಬೇಕು ಅಂತ. ಈಗ ತುಂಬ ಜನ ನೈಟ್ ಶಿಫ್ಟಲ್ಲಿ ಇರ್ತಾರೆ, ತುಂಬ ಜನ ಅರ್ಲಿ ಮಾರ್ನಿಂಗ್ ಶಿಫ್ಟಲ್ಲಿ ಇರ್ತಾರೆ. ಸೊ ಅದು ಕೂಡ ಎಫೆಕ್ಟ್ ಮಾಡುತ್ತಾ ಹಾಗಾದ್ರೆ? ಡೆಫಿನೆಟ್ಲಿ ಅಫೆಕ್ಟ್ ಮಾಡುತ್ತೆ. ಅವರು ಇಟ್ ಡಿಪೆಂಡ್, ಒಂದೊಂದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಯಾವ ರೀತಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಒಂದೊಂದು ಸತಿ ಏನಾಗುತ್ತೆ, ಹೆಂಡತಿ ರಾತ್ರಿ ಶಿಫ್ಟಲ್ಲಿ ಇರ್ತಾರೆ, ಗಂಡ ಬೆಳಗಿನ ಶಿಫ್ಟಲ್ಲಿ ಇರ್ತಾರೆ. ಸೊ ಬಿಟ್ವೀನ್ ದೆಮ್ ಆಲ್ಸೋ ದೇರ್ ಇಸ್ ಹಾರ್ಡ್ಲಿ ಎನಿ ಇಂಟರಾಕ್ಷನ್. ಸೊ ಬರೀ ಒಂದು ಫರ್ಟಿಲಿಟಿಗೋಸ್ಕರ it is very difficult. You know, there should be some kind of an emotional understanding. They have to spend quality time together. Avaglene all of this is possible. So sleep, at least 7 to 8 hours of sleep is very important. ನೀವಾಗಲೇ ಸ್ಟ್ರೆಸ್ ಬಗ್ಗೆ ಹೇಳ್ತಾ ಇದ್ರಿ, ಅಂದರೆ ಸ್ಟ್ರೆಸ್ ಕೂಡ ಅದಕ್ಕೊಂದು ರೀಸನ್ ಆಗುತ್ತೆ ಲೈಫ್ ಸ್ಟೈಲಲ್ಲಿ ಅಂತ ಹೇಳ್ತಾ ಇದ್ರಿ. ಸೊ ಹಾಗಾದರೆ ಮೆಂಟಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಫರ್ಟಿಲಿಟಿ, ಅಂದರೆ ಕನ್ಸೀವ್ ಆಗಕ್ಕೆ ಪ್ರಯತ್ನ ಪಟ್ಟಾಗ ಅಂತಲ್ಲ, ಅದಕ್ಕಿಂತ ಮುಂಚೆಯಿಂದನೂ ಕೂಡ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಬರಬೇಕು? ಓಕೆ, ಸೊ ಅಗೇನ್ ಸ್ಟ್ರೆಸ್ ಎಲ್ಲರಿಗೂ ಸ್ಟ್ರೆಸ್ ಇದ್ದೇ ಇರುತ್ತೆ. ನೌಡೇಸ್ ಈ ಸೊಸೈಟಿನಲ್ಲಿ ಆ್ಯಸ್ ವಿ ಆರ್ ಮೂವಿಂಗ್ ಫಾರ್ವರ್ಡ್, ಚಿಕ್ಕವರು ದೇ ಹ್ಯಾವ್ ಟು ಕ್ಲೈಮ್ ದ ಪ್ರೊಫೆಷ್ನಲ್ ಲ್ಯಾಡರ್. ಸೊ ಅವ್ರಿಗೂ ಆ ಬಗ್ಗೆನೂ ಸ್ಟ್ರೆಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ, ಕೆಲಸದಲ್ಲಿ ಏನಾದ್ರು ತೊಂದರೆ. ಸೊ ಸ್ಟ್ರೆಸ್ ಇಲ್ಲ ಅಂತಲೂ ಹೇಳೋಕ್ಕೆ ಆಗಲ್ಲ. ಸೊ ಅದು ದೇ ಹ್ಯಾವ್ ಟು ಲರ್ನ್ ಟು ಬ್ಯಾಲೆನ್ಸ್ ದ್ಯಾಟ್, ಟು ಓವರ್ಕಮ್ ದ್ಯಾಟ್. ಆ್ಯಂಡ್ ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಅಂತ ಬಂದಮೇಲೆ ಆ್ಯಕ್ಚುಲಿ ದ ಹೋಲ್ ಫರ್ಟಿಲಿಟಿ ಟ್ರೀಟ್ಮೆಂಟ್ ಪ್ರಾಸೆಸ್ನೇ ತುಂಬ ಸ್ಟ್ರೆಸ್ಫುಲ್. ಇಟ್ ಇಸ್ ವೆರಿ ಸ್ಟ್ರೆಸ್ಫುಲ್. ಕನ್ಸಲ್ಟೇಷನ್ ಆಗಲಿ, ಇನ್ನೂ ದೇ ಕಮ್ ಒಂಥರ ಮುಜುಗುರದಿಂದ ಬರ್ತಾರೆ. ಸೊ ಆವಾಗ ಅವ್ರಿಗೆ ನಾವೇನಾದ್ರು ತೊಂದರೆ ಇದೆ ಅಂತ ಹೇಳಿದ್ರೆ ಅದರಲ್ಲೂ ದೇ ಫೀಲ್ ದಟ್ ಸ್ಟ್ರೆಸ್ ಇಸ್ ದೇರ್. ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋ ಸ್ಟ್ರೆಸ್ಸು, ಪ್ಲಸ್ ಟ್ರೀಟ್ಮೆಂಟ್ ಈಸ್ ಡೆಫಿನೆಟ್ಲಿ ಇಟ್ ಕಾಸ್ಟ್ ವೈಸ್ ಆಲ್ಸೋ ಇಟ್ ಇಸ್ ಸ್ಟ್ರೆಸ್ಫುಲ್. ಸೊ ಅದರಲ್ಲಿ ಫಸ್ಟ್ ಬಿಫೋರ್ ದೇ ಸ್ಟಾರ್ಟ್ ಫರ್ಟಿಲಿಟಿ ಟ್ರೀಟ್ಮೆಂಟ್ ಓನ್ಲಿ ದೇ ಹ್ಯಾವ್ ಟು, ಈಗ ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡೋದು ಅಥವಾ some meditation, yoga, all of those things are supposed to help with stress. ಎಸ್ ಡಾಕ್ಟರ್, ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತೀನಿ. ವೀಕ್ಷಕರನ್ನ ಆಗಲೇ ಹೇಳ್ದಾಗೆ ನಿಮಗೂ ಕೂಡ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಅಥವಾ ನಿಮಗೂ ಕೂಡ ಯಾವುದೇ ಡೌಟ್ಸ್ ಇದ್ದಲ್ಲಿ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡ್ಬೋದು. ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ಬ್ರೇಕ್ ಆದಮೇಲೆ ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಭವಾನಿ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಮ್ಯಾಮ್, ಫರ್ಟಿಲಿಟಿ ಬಗ್ಗೆ ಮಾತನಾಡ್ತಾ ಇದ್ವಿ.
ತುಂಬ ಜನ ದಂಪತಿಗಳಿಗೆ ಇವಾಗ ಸ್ವಲ್ಪ ಜನರಿಗೆ ಅರ್ಥ ಆಗ್ತದೆ, ಓಕೆ ಫರ್ಟಿಲಿಟಿ ಸಮಸ್ಯೆ ಅನ್ನೋದು ಕೇವಲ ಹೆಣ್ಮಕ್ಳಿಗಷ್ಟೇ ಅಲ್ಲ, ಗಂಡು ಮಕ್ಕಳು ಕೂಡ ಇದೆ ಅಂತ. ಬಟ್ ಇನ್ನೂ ಬಹುತೇಕರಿಗೆ ಗೊತ್ತಿಲ್ಲ. ಈಗ ಕನ್ಸೀವ್ ಆಗ್ತಿಲ್ಲ ವೈಫ್ ಅಂದ ತಕ್ಷಣ ಫಸ್ಟು ನೀನು ಹೋಗ್ಬಿಟ್ಟು ಬಾ ಹಾಸ್ಪಿಟಲ್ಗೆ, ನಂದೇನು ಸಮಸ್ಯೆ ಇಲ್ಲ ಅಂತ ಅಂದ್ಕೊಳ್ತಾರೆ. ಸೊ ಫರ್ಟಿಲಿಟಿ ಸಮಸ್ಯೆ ಅನ್ನೋದು ಗಂಡು ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಾ? ಅದು ತುಂಬಾ ಸತ್ಯ. ಈಗಿನ ಕಾಲದಲ್ಲೂ ಈಗಲೂ ಇಷ್ಟೆಲ್ಲ ಅವೇರ್ನೆಸ್ ಇದೆ, ಇಷ್ಟೆಲ್ಲ ಓದ್ತಾರೆ, ಇಷ್ಟೆಲ್ಲ ಟಿ ವಿ ನೋಡ್ತಾರೆ. ಬಟ್ ಸ್ಟಿಲ್ ಎಲ್ಲೋ ಅವ್ರಿಗೆ ಅಂತ ಸಂಬಂಧಪಟ್ಟಾಗ ಅದು ಡಿನಯಲ್ ಅಂತಂದರೆ ನಮ್ದಲ್ಲ, ಇದು ಮೋಸ್ಟ್ಲಿ ಹೆಂಡ್ತಿದೆ ಇರುತ್ತೆ ಅಂತ ತುಂಬ ಜನ ಗಂಡಸರಿಗೆ ಆ ರೀತಿ ಅನಿಸುತ್ತೆ. ಸೊ ಮಗು ಬೇಕು ಅಂತ ಇಬ್ರಿಗೂ ಆದಾಗ ಬೋತ್ ಆಫ್ ದೆಮ್ ಶುಡ್ ಬಿ ಈಕ್ವಲಿ ಇನ್ವಾಲ್ವ್ಡ್. ಸೊ ಇಬ್ಬರು ಚೆಕಪ್ಪಿಗೆ ಬಂದು ಇಬ್ಬರು ಚೆಕಪ್ ಮಾಡಿಸ್ಕೊಳ್ಳೋದು ಬೆಟರ್ ಅಂತ ನಾವು ಹೇಳ್ತೀವಿ. ಡೆಫಿನೆಟ್ಲಿ ರಿಜಿಸ್ಟರ್ ಮಾಡುವಾಗ್ಲೂ ವಿ ಡೋಂಟ್ ರಿಜಿಸ್ಟರ್ ಓನ್ಲಿ ದ ವೈಫ್ ಆರ್ ದ ಹಸ್ಬೆಂಡ್. ಸೊ ವಿ ರಿಜಿಸ್ಟರ್ ದೆಮ್ ಆಸ್ ಅ ಕಪಲ್ ರಿಜಿಸ್ಟ್ರೇಷನ್ ಮಾಡಿನೇ ಮುಂದಕ್ಕೆ ಹೋಗಬೇಕು. ಆ್ಯಂಡ್ ಗಂಡಸರೂ ದೇ ಶುಡ್ ಬಿ ವಿಲ್ಲಿಂಗ್. ಇತ್ತೀಚೆಗೆ ನಾವು ನೋಡೋದೇನಂತಂದರೆ ಫ್ರಮ್ ದ ಲಾಸ್ಟ್ 5-6 ಇಯರ್ಸ್ ಈ ಮೇಲ್ ಇನ್ಫರ್ಟಿಲಿಟಿ, ಗಂಡಸರಲ್ಲಾಗೋ ಫರ್ಟಿಲಿಟಿ ಇಶ್ಯೂಸ್ ತುಂಬಾ ಜಾಸ್ತಿ ಆಗಿದೆ. ಇಟ್ಸ್ ಆಲ್ಮೋಸ್ಟ್ 50% ಅನ್ನೋ ಥರ ಆಗೋಗ್ಬಿಟ್ಟಿದೆ. ಅವರು ಯಾವುದೂ ತೊಂದರೆ ಇಲ್ಲ ಅನ್ನೋ ಥರ ಬರ್ತಾರೆ, ಬಟ್ ನಾವು ಸ್ವಲ್ಪ ಕೋಕ್ಸ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ವಿ ಫೈಂಡ್ ದಟ್ ಮೇಲ್ ಆಲ್ಸೋ ಹ್ಯಾಸ್ ಪ್ರಾಬ್ಲಮ್ಸ್. ಅದು ಏನಂತಂದರೆ ಮೇಲ್ ಫರ್ಟಿಲಿಟಿ ಅನ್ನೋದು ಇಟ್ಸ್ ಜಸ್ಟ್ ನಾಟ್ ರಿಲೇಟೆಡ್ ಟು ಓನ್ಲಿ ಪರ್ಫಾರ್ಮೆನ್ಸ್. ಸೊ ನನಗೆ ಲೈಂಗಿಕವಾಗಿ ಏನು ತೊಂದರೆ ಇಲ್ಲ, ಸೊ ನನಗೆ ಏನು ಪ್ರಾಬ್ಲಮ್ ಇರಲ್ಲ ಅನ್ನೋದು ಭಾವನೆ ಇರುತ್ತೆ. ಬಟ್ ದಟ್ ಈಸ್ ನಾಟ್ ಟ್ರೂ. ಎಷ್ಟೋ ಗಂಡಸರಿಗೆ ಆ ಥರ ಸರಿ ಇದ್ರೂ ವಿ ಫೈಂಡ್ ದಟ್ ದೇ ಸಿವಿಯರಾಗಿ ಅವ್ರಿಗೆ ಪ್ರಾಬ್ಲಮ್ ಇರಬಹುದು, ಹೆಂಡ್ತಿದು ವಿಲ್ ಬಿ ಕ್ವೈಟ್ ನಾರ್ಮಲ್. ಸೊ ಹಾಗಾಗಿ ರಿಕ್ವೆಸ್ಟ್ ಅಥವಾ ಏನು ಹೇಳೋದಂತೆ ತಜ್ಞರು ಏನು ಹೇಳ್ತಾರೆ ಅಂತಂದರೆ ಇಬ್ಬರೂ ಬಂದು ಚೆಕ್ ಮಾಡಿಸ್ಕೊಳ್ಳೋದು ಬೆಟರ್. ಅದರಲ್ಲಿ ಏನು ನಾಚಿಕೆ ಪಡುವಂಥದ್ದು ಏನೂ ಇಲ್ಲ. ಸೊ ಬೋತ್ ಆಫ್ ದೆಮ್ ಶುಡ್ ಕಮ್ ಆ್ಯಂಡ್ ಗೆಟ್ ಚೆಕ್ಡ್. ಈ ಫರ್ಟಿಲಿಟಿ ಬಗ್ಗೆ ಇರುವಂತಹ ಮಿಸ್ಕನ್ಸೆಪ್ಷನ್ಸ್ ಅಥವಾ ಮಿತ್ಸ್ಗಳ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಅಂದರೆ ಏನಾಗ್ಬಿಟ್ಟಿದೆ ಈಗ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹೇಳ್ತಾರೆ ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಹೇಳೋದು, ಅಥವಾ ಇನ್ನೆಲ್ಲೋ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ತಿಳ್ಕೊಳ್ಳೋ, ಅಥವಾ ಪಕ್ಕದ ಮನೇಲಿ ಯಾರೋ ಹೇಳ್ತಾರೆ ಮಕ್ಕಳಾಗ್ತಿಲ್ವಾ ಇದನ್ನು ಟ್ರೈ ಮಾಡಿ ಅಂತ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಜನರಲಿ ಫರ್ಟಿಲಿಟಿ ಸೆಂಟರ್ಸ್ಗೆ ಬರೋ ಅಷ್ಟೊತ್ತಿಗೆ ಆ ಥರ ಎಷ್ಟೋ ಮಿತ್ಸ್ ಅವರೆಲ್ಲ ಟ್ರೈ ಮಾಡಿ ಬಂದಿರ್ತಾರೆ. ಫರ್ಟಿಲಿಟಿ ಅನ್ನೋದು ಒಂದು ಫರ್ಟಿಲಿಟಿ ಟ್ರೀಟ್ಮೆಂಟ್ ಆಗಲಿ ಅಥವಾ ಒಂದು ಮಗು ಆಗೋದಾಗಲಿ, ಇಟ್ಸ್ ಅ ಜರ್ನಿ. ಈಗ ಇವತ್ತು ನಾವು ಡಿಸೈಡ್ ಮಾಡಿದ್ವಿ ಇವತ್ತೇ ಆಗಿಬಿಡ್ತು ಅನ್ನೋದು ವೆರಿ ಸ್ಮಾಲ್ ಗ್ರೂಪ್ ಆಫ್ ಕಪಲ್ ಹಂಗಾಗೋದು. ಸೊ ಅಂಥಲ್ಲಿ ಮೇಯ್ನ್ಲಿ ಅದ್ರ ಬಗ್ಗೆ ಐ ಥಿಂಕ್ ಮನೆಯವರು ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸ್ಬಿಟ್ಟು ಅವ್ರಿಗೆ ಸೈಂಟಿಫಿಕ್ ಆಗಿ ಕರೆಕ್ಟಾಗಿ ಒಂದು ಸ್ಪೆಷಲಿಸ್ಟ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಂಡು ಆಮೇಲೆ ಸಪೋಸ್ ಏನು ತೊಂದರೆ ಇಲ್ಲ ಅಂತಂದಮೇಲೆ ದೇ ಕ್ಯಾನ್ ಫಾಲೋ ದೇರ್ ಓನ್ ವೇ ಟು ಟ್ರೈ ಟು ಕನ್ಸೀವ್. ಹೋಗಿ ಡಾಕ್ಟರ್ ಅದ್ರ ಬಗ್ಗೆ ಮಾತನಾಡ್ತೀನಿ. ಮಾನ್ಸಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾನ್ಸಾ. ನಮಸ್ತೆ ಮೇಡಮ್. ಡಾಕ್ಟರ್ ಜೊತೆಗೆ ಮಾತನಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮಾನಸಾ. ಮೇಡಮ್ ನಮಗೆ ಬಂದು ಮದುವೆ ಆಗಿ 13 ವರ್ಷ ಆಗಿದೆ. ಓಕೆ ಮಾನಸಾ. ಸೊ ನಮ್ದು ಏನು ರಿಲೇಟಿವ್ ಅಲ್ಲ, ಬಟ್ ದೂರದ ಮ್ಯಾರೇಜ್ ಆಗಿರೋದು. ಓಕೆ. ಬಟ್ ನನಗೆ PCOD ಅಂತ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಮ್ಯಾಮ್. PCOD ಇಂದ ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿದ್ರು. IVF ಮಾಡಿಸಿದ್ವಿ, ಕನ್ಫರ್ಮ್ ಆಗಿ ಟ್ವಿನ್ಸ್ ಕನ್ಫರ್ಮ್ ಆಯ್ತು. ಒಂದೇ ಫಸ್ಟ್ IVF ಸೈಕಲ್ ಅಲ್ಲೇ ಕನ್ಫರ್ಮ್ ಆಗಿ 28 ವೀಕ್ಸ್ಗೆ ಡೆಲಿವರಿ ಆಗಿ 2 ಬೇಬಿನೂ ಡೆತ್ ಆಯ್ತು, ಬಾಯ್ ಗರ್ಲ್. ಸೊ ಆಫ್ಟರ್ ಮತ್ತೆ ಸೆಕೆಂಡ್ IVF ಮಾಡಿಸಿದ್ವಿ, ಫೇಲ್ಯೂರ್ ಆಯ್ತು. ಬರೀ ಎಗ್ ಡೋನರ್ಗೆ ಹೋಗಿದ್ದು ನಾವು. 3 IVF ಮಾಡಿಸಿದ್ವಿ, 3 ಎಗ್ ಡೋನರ್, 3 ಫೇಲ್ಯೂರ್ ಆಗಿದೆ ಮ್ಯಾಮ್. ಇವಾಗ ಮತ್ತೆ ಕೇಳಿದ್ರೆ ಅವರು ಫ್ರೀ ಜೆನೆಟಿಕ್ ಟೆಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಏನ್ ಫಾಲ್ಟ್ ಇರ್ಬೋದು ಮ್ಯಾಮ್ ಅದು? ಮಾನಸಾ, ಏನು ಫಾಲ್ಟು ಅಂತ ಹೇಳೋದಕ್ಕೆ ತುಂಬ ಕಷ್ಟ. 3 ಸತಿ ಫೇಲಿಯರ್ ಆಗಿದೆ ಅಂತಂದರೆ ಮತ್ತೆ ಅವರೇ ಪ್ರೀ ಜೆನೆಟಿಕ್ ಟೆಸ್ಟಿಂಗ್ ಮೇ ಬಿ ಮಾಡಿಸೋದು ಒಳ್ಳೆಯದು. ಬಟ್ ಡೋನರ್ ಹೋಗಿದ್ದ ಕಾರಣ ಜೆನೆಟಿಕ್ ಟೆಸ್ಟಿಂಗ್ ಮಾಡಬೇಕಾ ಬೇಡವಾ ಅನ್ನೋದು ನಿಮ್ಮ ಡಾಕ್ಟ್ರ್ ಹೇಳ್ತಾರೆ. ದಟ್ ಈಸ್ ಅವ್ರು ಬೆಟರ್ ಜಡ್ಜ್. ಅದಕ್ಕೆ ನಿಮ್ಮದೇ ಇನ್ನೊಂದು ಸತಿ PCO ಇರೋ ಕಾರಣ ಎಗ್ಸ್ ಕಡಿಮೆ ಇದೆ ಅಂತ ಅಲ್ಲ, ಇರುತ್ತೆ. ನಿಮ್ಮದೇ ಇನ್ನೊಂದು ಸತಿ ಟ್ರೈ ಮಾಡಿ ನೋಡ್ಬೋದು ನೀವು. ಆಗಲ್ಲ ಅಂತ ಹೇಳಿದ್ರು ಮ್ಯಾಮ್ ಅವರು ಎಗ್ಗು. ನಂದು ಆಗಲ್ಲ ಅಂತ ಹೇಳಿದ್ಮೇಲೆ 3 ಸತಿನೂ ಡೋನರೇ ಮಾಡಿದ್ದೀವಿ. ಕ್ವಾಲಿಟಿ ಚೆನ್ನಾಗಿರೋ ಎಗ್ಗೆ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಅಬಾರ್ಷನ್ ಆಗಿರೋದು ಡೋನರ್ ಇಂದನಾ? ಡೋನರ್ ಯೂಸ್ ಮಾಡಿನಾ? ಕಾಲ್ ಕಟ್ ಆಗಿದೆ ಮ್ಯಾಮ್. ಓಕೆ.
ಥ್ಯಾಂಕ್ ಯು ಮಾನ್ಸಾ ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಮ್ಯಾಮ್, ಈ ಅತಿಯಾದ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಸೇವನೆಯಿಂದ ಕೂಡ ಫರ್ಟಿಲಿಟಿ ಸಮಸ್ಯೆ ಏನಾದರೂ ಆಗುತ್ತಾ? ಈ ಬಗ್ಗೆ ಕೇಳಿದ್ದೀವಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಆಫ್ಕೋರ್ಸ್ ಈ ಕಾಂಟ್ರಸೆಪ್ಟಿವ್ ಅಂದರೆ ಒಂದು ಅತಿಯಾದ ಸೇವನೆ ಡೆಫಿನೆಟ್ಲಿ, ಆಮೇಲೆ ಅನ್ಪ್ರಿಸ್ಕ್ರೈಬ್ಡ್ ಸೇವನೆ ಆಫ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಇಸ್ ಬ್ಯಾಡ್. ಯಾಕಂದರೆ ಡಾಕ್ಟರ್ಸ್ ಹತ್ರ ಹೋದಾಗ ಅವ್ರು ಚೆಕ್ ಮಾಡಿ ಇವ್ರಿಗೆ ಓಕೆ ಇವ್ರು ತೊಗೊಳ್ಬೋದು ಅಥವಾ ಇವ್ರು ತೊಗೋಬಾರ್ದು ಅನ್ನೋ ಥರ ಇರುತ್ತೆ. ಸೊ ಅದನ್ನು ನೋಡ್ಬಿಟ್ಟು ಹೇಳ್ಬೋದು. ಅದರ್ವೈಸ್ ಕಾಂಟ್ರಸೆಪ್ಟಿವ್ಸ್ ಸಮ್ಟೈಮ್ಸ್ ಕೆನ್ ಬಿ ಯೂಸ್ಡ್ ಆ್ಯಸ್ ಅ ಹೆಲ್ಪ್ ಫಾರ್ ಫರ್ಟಿಲಿಟಿ ಟ್ರೀಟ್ಮೆಂಟ್. ಎಷ್ಟೋ ಸತಿ ಓವರೀಸ್ನಲ್ಲಿ ಸಿಸ್ಟ್ ನೋಡ್ತೀವಿ. ಸೊ ಅದನ್ನು ತಡೆಗಟ್ಟಲಿಕ್ಕೆ ಒನ್ ಮಂತ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಕೊಡ್ಬೋದು. ಪ್ಲಸ್ ಒಂದು ರೀತಿಯಲ್ಲಿ ರಿಸರ್ಚ್ ಅಥವಾ ಸ್ಟಡಿ ನೋಡಿದ ಪ್ರಕಾರ ಕಾಂಟ್ರಸೆಪ್ಟಿವ್ ಪಿಲ್ಸ್ ಇನ್ ದ ರೈಟ್ ವೇ ಆ್ಯಂಡ್ ದ ರೈಟ್ ಕಾಂಟ್ರಸೆಪ್ಟಿವ್ ಪಿಲ್ ಯೂಸ್ ಮಾಡಿದರೆ ಅದು ಫರ್ಟಿಲಿಟಿನ ಪ್ರಿಸರ್ವ್ ಮಾಡುತ್ತೆ. ಎಸ್, ಡಾಕ್ಟರ್ ಜ್ಯೋತಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜ್ಯೋತಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾಂ ಮ್ಯಾಮ್, ನಮಸ್ತೆ. ಹಾಂ, ಡಾಕ್ಟರ್ ಜೊತೆಗೆ ಮಾತನಾಡಿ. ನಮಸ್ತೆ ಮ್ಯಾಮ್. ನಮಸ್ತೆ ನಮಸ್ತೆ ಜ್ಯೋತಿ. ಮ್ಯಾಮ್, ನನ್ನ ಮದುವೆಗೆ 3 years ಆಯಿತು. ಹಾಂ, ಈಗ ನಾವೇ ಒನ್ ಇಯರ್ ಆದಮೇಲೆ ಬೇಬಿ ಪ್ಲಾನ್ ಮಾಡಿದ್ವಿ. ಬೇಬಿ ಕೂಡ ಆಯಿತು, ಅಂದರೆ 5 months ಕಂಪ್ಲೀಟ್ ಆಯಿತು. 5 months ಕಂಪ್ಲೀಟ್ ಆದಮೇಲೆ ಏನಾಯಿತು, ಸ್ಕ್ಯಾನ್ ಎಲ್ಲ ಆಯಿತು. ಸ್ಕ್ಯಾನಲ್ಲೆಲ್ಲ ಬೇಬಿ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳಿದ್ರು. ಓಕೆ. ಇದ್ದಕ್ಕಿದ್ದಂಗೆ ಒಂದು 4 days 5 months ಸ್ಕ್ಯಾನಿಂಗ್ ಆಗಿ ಒಂದು 4 days ಏನಾಯ್ತು, ಇದ್ದಕ್ಕಿದ್ದಂಗೆ ವಾಟರ್ ಡಿಸ್ಚಾರ್ಜ್ ಆಗಿ ಅವಾರ್ಟ್ ಆಯ್ತು ಮ್ಯಾಮ್. ಅದು ಎಷ್ಟು ತಿಂಗಳಿಗದು? 5 months ಕಂಪ್ಲೀಟ್ ಆಗಿ ಒಂದು 4 days ಆಗಿತ್ತು ಮ್ಯಾಮ್. ಓಕೆ ಓಕೆ. ಹಾಂ ಹಾಂ. ಅದು ಅವಾರ್ಟ್ ಆಯ್ತು. ಇವಾಗ ಒಂದು 1 year ಮೇಲೆ 3 months ಆಗಿದೆ. ಹಾಂ. ಸೊ ಇವಾಗ ನಾನು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ರೆಗ್ಯುಲರ್ ತಗೊಳ್ಳಿ ಅಂತ. ಹಾಂ ಹಾಂ. ಇವಾಗ ಒಂದು 3 months ಇಂದ ನಾವು ಬೇಬಿ ಪ್ಲಾನ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ವಿ ಮ್ಯಾಮ್. ಅಂದ್ರೆ ಏನು ಪ್ರಾಬ್ಲಮ್ ಆಗಿರಲ್ವಾ? ಇಲ್ಲ ಬಟ್ ನಮ್ ಡಾಕ್ಟರ್ ಏನ್ ಸಜೆಸ್ಟ್ ಮಾಡಿದ್ರು ಒಂದ್ಸಲ. ಈಗ ಅಬಾರ್ಷನ್ ಆಗಿ ಎಷ್ಟು ತಿಂಗಳಾಗಿದೆ? 1 year ಮೇಲೆ 4 months ಆಗಿದೆ. ಓಕೆ, ನೀವು ಟ್ರೈ ಮಾಡ್ಬೋದಲ್ವಾ? ಅವರು ಇವಾಗ ಒಂದು 3 months ಇಂದ ಟ್ರೈ ಮಾಡಿದೀವಿ. ನಮ್ದು ಏನ್ ಹೇಳಿದ್ದಾರೆ, ಯಾಕಂದ್ರೆ ನಾವು ರೆಗ್ಯುಲರ್ ಹೋಗೋದ್ರಿಂದ ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಫಸ್ಟ್ ಒಂದು ಬೇಬಿ ಆಗಿದೆ. ಹೌದು. ಪೀರಿಯಡ್ ಸೈಕಲ್ ಕೂಡ ರೆಗ್ಯುಲರ್ ಇದೆ. ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ, ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ. 3 ತಿಂಗಳಲ್ಲೇ ಆಗಿಲ್ಲ ಅಂತ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂತಂದ್ರೆ 5th month ಅಬಾರ್ಷನ್ ಆಗಿರೋ ಕಾರಣ ಒಂದ್ಸತಿ ಪ್ರೆಗ್ನೆನ್ಸಿ ಆದ್ಮೇಲೆ ಕೇರ್ಫುಲ್ ಆಗಿ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡೋದಕ್ಕೆ. ರಾಧಾ ಅಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಧಾ. ನಮಸ್ತೆ ರಾಧಾ, ಮಾತನಾಡಿ ಡಾಕ್ಟರ್ ಜೊತೆಗೆ. ಹಲೋ, ಹೇಳಿಮಾ, ಹೇಳಿ ರಾಧಾ. ರಾಧಾ, ಟಿವಿ ವಾಲ್ಯೂಮ್ನ ದಯವಿಟ್ಟು ಮ್ಯೂಟ್ ಮಾಡಿ ಮಾತಾಡಿ. ಹಲೋ ಹಲೋ ರಾಧಾ, ಹೇಳಿ, ಕೇಳಿಸ್ತಾ ಇದೆ. ಮೇಡಮ್, ನಾವು ಮದ್ವೆ ಆಗಿ 7 ವರ್ಷ ಆಯ್ತು, ನಮ್ಗೆ ಇನ್ನೂ ಮಕ್ಕಳಾಗಿಲ್ಲ. ಅದನ್ನ ಎಲ್ಲಿರೋದು ನೀವು? ನಾವು ಚಿತ್ರದುರ್ಗದಲ್ಲಿರೋದು. ಚಿತ್ರದುರ್ಗದಲ್ಲಿರೋದು. ಎಲ್ಲೂ ತೋರ್ಸ್ಲಿಕ್ಕೆ ಹೋಗ್ಲಿಲ್ವಾ? ಎಲ್ಲಾ ಕಡೆ ತೋರ್ಸಿದ್ವಿ ಮೇಡಮ್, ನಮ್ ಕೈಲಾದಷ್ಟು ಎಲ್ಲಾ ಕಡೆ ತೋರ್ಸಿದ್ವಿ. ಒಂದು ಏನೂ ಆಗ್ತಾ ಇಲ್ಲ ಮೇಡಮ್, ರಿಸಲ್ಟೇ ಬರ್ತಾ ಇಲ್ಲ ಅದಕ್ಕೆ. ಹಾ, ಇದು ಒಂದೇ ಸತಿಗೆ ಯಾವ್ದಾದ್ರು ಒಂದು ನೋವು ಬಂತು ಹೋದ್ವಿ ಆ ಥರ ಟ್ರೀಟ್ಮೆಂಟ್ ಅಲ್ಲಮ್ಮ. ಫರ್ಟಿಲಿಟಿ ಅನ್ನೋದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ಬಿಟ್ಟು ಹೋಗಿ ಮತ್ತೆ ಚೆಕ್ ಮಾಡಿಸ್ಕೊಳ್ಬೇಕಾಗತ್ತೆ. ಇಲ್ಲ ಮೇಡಮ್, ಎಲ್ಲ ತರಾನು ಮಾಡ್ತಿದ್ವಿ ಮೇಡಮ್. 2 ಟೆಸ್ಟ್ ಮಾಡ್ತಿದ್ರು, ಒಂದು ಬ್ಲಾಕ್ ಆಗೈತೆ ಅಂತ ಎಲ್ಲ ಹೇಳಿದ್ರು ಮೇಡಮ್. ಮತ್ತೆ ಅದಕ್ಕೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಬೇಕಲ್ವಾ? ತಾಂಡಿದ್ವಿ ಮೇಡಮ್, ಏನು ಇದು ಬಂದಿಲ್ಲ ಮೇಡಮ್. ಮತ್ತೆ ಅದು ಇದು ಏನಂದ್ರೆ ಮತ್ತೆ ಮತ್ತೆ ನೀವು ಪ್ರಯತ್ನ ಮಾಡಬೇಕು. ಮೊಟ್ಟೆಗಳಿದೆ, ವಯಸ್ಸು ಚಿಕ್ಕದು ಅಂತಂದ್ರೆ ಮತ್ತೆ ಪ್ರಯತ್ನ ಮಾಡೋದೇ ದಾರಿ. ಒಂದೇ ಸತಿಗೆ ಯಾವ ಡಾಕ್ಟ್ರೇ ಆಗಲಿ ಹೋದ ತಕ್ಷಣ ನಾವು 100% ಹೇಳ್ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಚೆಕ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ ರಾಧಾ. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಿಮಗೂ ಕೂಡ ಆರೋಗ್ಯ ಸಮಸ್ಯೆಗಳಿದ್ದರೆ ನೀವು ಕೂಡ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಹಾಗಾದರೆ ಎಲ್ಲೆಲ್ಲಿದೆ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಸ್ ಅಂದರೆ ಬೆಂಗಳೂರಿನಲ್ಲಿ ಶೇಷಾದ್ರಿಪುರಂ ಹಾಗೂ ಜಯನಗರಲ್ಲಿದೆ. ನಂಬರ್ 7 ಇ ಪಾರ್ಕ್ ರೋಡ್, ಕುಮಾರ ಪಾರ್ಕ್ ಈಸ್ಟ್, ಶೇಷಾದ್ರಿಪುರಂ, ಬೆಂಗಳೂರು. ಮತ್ತೊಂದು ಫಸ್ಟ್ ಫ್ಲೋರ್ 14th Cross Road, ಜಯನಗರ್ 3rd block, ನಿಯರ್ ಡೆಕಥ್ಲಾನ್ ಶಾಪ್, ಜಯನಗರ್, ಬೆಂಗಳೂರು. ಫೋನ್ ನಂಬರನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 08065133333.